ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಹುಬ್ಳಿ ಫ್ಯಾಮಿಲಿ ಬ್ಲಾಗ್. ಇವಾಗ ಬ್ಲಾಗ್ ಬಂದು ನಾನು 12:30 ಸ್ಟಾರ್ಟ್ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಆಗಿದೆ, ಸ್ನಾನ ಪೂಜೆ ಎಲ್ಲ ಆಗಿದೆ. ಸೊ ಮಗಳನ್ನ ಮಲಗಿಸಿದ್ದೀನಿ. ಇನ್ಮೇಲೆ ಅಡುಗೆ ಮಾಡಬೇಕೇನಾದರೂ, ಏನು ಮಾಡಿಲ್ಲ ಅಡುಗೆ ಮಾಡಬೇಕಿನ್ನೂ ಏನು ಮಾಡಿಲ್ಲ. ಬಟ್ಟೆ ವಾಶ್ ಮಾಡೋದಿದೆ ಸ್ವಲ್ಪ. ಇನ್ನು ನಮ್ಮ ಯಜಮಾನ್ರು ಸ್ವಲ್ಪ ಸ್ನಾನ ಮಾಡೋದಿದೆ, ಅವ್ರು ಸ್ವಲ್ಪ ಸ್ನಾನ ಮಾಡಿದ್ದ ವಾಶ್ ಮಾಡಿದ್ರಾತು ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ಬಂದು ಇಡ್ಲಿ. ಸೊ ಇದಕ್ಕೆ ಕೊಬ್ಬರಿ ಚಟ್ನಿ ಕೊಟ್ಟು ಕಳಿಸಿದ್ದಾರೆ ಅಂಗಡಿಯಿಂದ. ನನಗೆ ಕೊಬ್ಬರಿ ಚಟ್ನಿ ಇಷ್ಟ ಇಲ್ಲ, ಸೊ ಮೆಂತ್ಯ ಚಟ್ನಿ ಹಚ್ಕೊಂಡು ತಿಂತೀನಿ. ಫ್ರೆಂಡ್ಸ್, ಸೂಪರಾಗಿರುತ್ತೆ ಕಾಂಬಿನೇಷನ್. ಕೆಂಪು ಚಟ್ನಿ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರೆ ಸಖತ್ತಾಗಿರುತ್ತೆ. ಇನ್ನು ಇದು ಕೆಂಪು ಚಟ್ನಿಗೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಸ್ವಲ್ಪ ತಳ್ಳಗೆ ಮಾಡಿಕೊಂಡು ಇಡ್ಲಿಗೆ ಹಚ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಅತ್ತೆ ಹಂಗೆ ಮಾಡ್ತಾರೆ ಊರಲ್ಲಿ. ನಾನು ಒಂದು 2-3 ಸತಿ ತಿಂದಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನಿಲ್ಲಿ ಯಾವಾಗೂ ಮಾಡಿಲ್ಲ ಹುಬ್ಳೀಲಿ. ನಿಮಗೆ ಆಯ್ತು ಹಂಗೆ ಒಂದು ಟಿಪ್ ಕೊಟ್ಟೆ ಫ್ರೆಂಡ್ಸ್, ನೋಡೋಣ ನೀವು ಟ್ರೈ ಮಾಡ್ತೀರಣ ಅಂತ. ಓಕೆ ಫ್ರೆಂಡ್ಸ್, ಹೊಟ್ಟೆ ತುಂಬ ಅಷ್ಟಿದೆ, ತಿಂಡಿ ತಿಂದ್ಬಿಡ್ತೀನಿ ಫಸ್ಟ್. ಬೆಳಗ್ಗೆ ಕೊಟ್ಟು ಕಳಿಸಿರೋ ತಿಂಡಿ ಇವಾಗ ತಿಂತಾಯಿದ್ದೀನಿ. ಅಂದರೆ ಬೆಳಗ್ಗೆ ಟೀ ಕುಡಿಬೇಕಾದ್ರೆ ಬನ್ನು ಟೀ ಕುಡಿದಿರ್ತೀವಿ, ಮತ್ತು ಮನೆಯಲ್ಲೇ ಇರ್ತೀವಲ್ವ, ಇನ್ನೇನಾದರೂ ಸುಮ್ಮನೆ ಮೇಲೆ ಕಾಡ್ತಿರ್ತೀವಿ. ಹಂಗಾಗಿ ತಿಂಡಿ ಟೈಮ್ ಸರಿ ತಿನ್ನೋದೇ ಇಲ್ಲ ಫ್ರೆಂಡ್ಸ್. ನಾನು ಮಕ್ಕಳಿಗೆ ತಿನ್ನಿಸ್ತೀನಿ, ನಂದು ಟೈಮಿಂಗ್ಸ್ ತುಂಬ ಚೇಂಜ್. ಇವಾಗ ಅಡುಗೆ ಮಾಡಬೇಕು ಅನ್ನೋಲ್ವಾ, ಇವಾಗ ತಿಂತಾಯಿದ್ದೀನಿ ನೋಡಿ. ಇಡ್ಲಿ ಮೆಂತ್ಯ ಚಟ್ನಿ. ಇದೇನು ಚಟ್ನಿ ಇಷ್ಟೊಂದು ಹಚ್ಕೊಂಡಿದ್ದಾಳೆ, ಕೆಂಪನ ಚಟ್ನಿ. ಖಾರ ಇರಲ್ವ ಅಂದ್ಕೋಬೇಡಿ. ಇದು ನಾನು ಖಾರ ಮಾಡಿರಲ್ಲ ಫ್ರೆಂಡ್ಸ್, ಬೆಲ್ಲ ಹಾಕಿ ಖಾರ ಭಾಳ ಕಡಿಮೆ ಮಾಡಿರ್ತೀನಿ. ಚಿಕ್ಕ ಮೆಣಸಿನ್ಕಾಯಿ ಬರುತ್ತಲ್ವ, ಅದಾದರೆ ತುಂಬ ಖಾರ ಇರುತ್ತೆ. ಇದು ಹೆಸರು ಹೇಳೋಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್. ಇದು ಆದರೆ ನಿಜವಾಗ್ಲೂ ಖಾರ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಇಷ್ಟಕ್ಕೊಂದು ಹಚ್ಕೊಂಡಿದ್ದೀನಿ. ತುಂಬ ಇಷ್ಟ. ನೀವು ಒಂದ್ಸತಿ ಟ್ರೈ ಮಾಡಿ, ಈರುಳ್ಳಿ ಹಾಕ್ಕೊಂಡು ತಳ್ಳಗೆ ಮಾಡ್ಕೊಂಡು ತಿಂದು ನೋಡಿ, ಇಡ್ಲಿಗೆ ಸಖತ್ತಾಗಿರುತ್ತೆ ಟೇಸ್ಟ್. ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಓಕೆ ಫ್ರೆಂಡ್ಸ್, ತಿಂಡಿ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಅಡುಗೆ ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ವೇಟ್ ಮಾಡಿ ಫ್ರೆಂಡ್ಸ್. ಬೇಳೆನೂ ಇದೆ, ಹೆಸರು ಬೇಳೆನೂ ಇದೆ. ಹೆಸರು ಬೇಳೆ ಜಾಸ್ತಿ ಇದೆ, ಹೆಸರು ಬೇಳೆ ಇದೆ ಫ್ರೆಂಡ್ಸ್. ಇದು ಒಂದು ಟೈಮಿಗೆ ಹೆಸರು ಬೇಳೆ ಪಾಯಸ ಮಾಡ್ಬೋದಲ್ವಾ? ಬೇಳೆದು ಮಾಡಲಾ ಅಥವಾ ಹೆಸರು ಬೇಳೆ ತೊಕ್ಕು ಮಾಡಲಾ, ಏನು ಮಾಡಲಿ? ಓಕೆ ಫ್ರೆಂಡ್ಸ್, ಇದು ಇಷ್ಟಿದೆ. ಒಂದು ಟೈಮ್ ಯಾರಾದರೂ ಬಂದರೆ ಪಾಯಸ ಮಾಡ್ಬೋದು, ಇಲ್ಲ ನಮಗೆ ಊಟ ಮಾಡೋಂಗಾದಾಗ ಮಾಡ್ಕೊಂಡು ತಿನ್ಬೋದು. ಹಾಗೆ ಇಟ್ಬಿಡ್ತೀನಿ. ಇದು ಜಾಸ್ತಿ ದಿನ ಇಡೋಕ್ಕೆ ಬರೋಲ್ಲ ಫ್ರೆಂಡ್ಸ್, ಹುಳ ಆಗಿಬಿಡ್ತೈತಲ್ಲ, ಅದೇ ಒಂದು ಭಯ ನನಗೆ, ಎಲ್ಲಿ ಹುಳ ಆಗಿಬಿಡ್ತೈತೋ ಅಂತ ಹೇಳಿ. ಸದ್ಯಕ್ಕೇನೂ ಆಗಿಲ್ಲ, ಚೆನ್ನಾಗೇ ಇದ್ದಾವೆ ಫ್ರೆಶ್ ಆಗಿ. ಸೊ ಹಂಗೆ ಇಟ್ಬಿಡ್ತೀನಿ. ಬೇಳೆದೇ ಮಾಡ್ತೀನಿ. ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಬಿಟ್ಟು ಮಾಮೂಲಿ ಒಗ್ಗರಣೆ ಹಾಕ್ತೀನಿ ಅಲ್ವಾ. ಪಾಯಸ ಮಾಡ್ಕೊಳಕ್ಕೆ ಬರುತ್ತೆ, ಹೆಸರು ಬೇಳೆ ಪಾಯಸ. ಬೇಳೆ ಫ್ರೆಂಡ್ಸ್. ಬೇಳೆ ಸಾಂಬಾರಿಗೆ ಒಂದು ಚಿಕ್ಕ ಬಟ್ಲಿಂದ ಒಂದು ಬಟ್ಲು ಬೇಳೆ, 1-2 ಒಣಮೆಣ್ಸಿನ್ಕಾಯಿ, ಮತ್ತು ಟೊಮೊಟೊ 2, ಬೆಳ್ಳುಳ್ಳಿ ಹಾಕ್ತೀನಿ ಫ್ರೆಂಡ್ಸ್, ಒಂದು 7-8 ಎಸಳು ಬೇಯೋಕ್ಕೆ. ಇದ್ರಾಗ ಹಾಕಲಿಲ್ಲ, ನಾನು ಮರ್ತುಬಿಟ್ಟೆ, ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಏನು ಫ್ರೆಂಡ್ಸ್ 50-60 ರೂಪಾಯಿ ಆಗಿದೆ. ರೇಟ್ ಕೇಳಿದರೆ ಟೊಮೊಟೊನೇ ತಿನ್ನಬಾರ್ದು, ಸುಮ್ಮನೆ ಹುಣ್ಸೆಹಣ್ಣು ತಿನ್ನಬೇಕು ಅಂದ್ಕೊಳ್ತೀವಿ. ಆದರೆ ಡೈಲಿ ಹಾಕಿ ರೂಢಿ ಆಗಿರ್ತೈತಲ್ವ ಟೊಮೊಟೊ ಸ್ಕಿಪ್ ಮಾಡಿ ಹುಣ್ಸೆಹಣ್ಣು ಹಾಕೋಕ್ಕೆ ಮನಸ್ಸಾಗಲ್ಲ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ. ನಮ್ಮ ಅತ್ತೆ ಎಲ್ಲ ಊರಲ್ಲಿ ಜಾಸ್ತಿ ಟೊಮೊಟೊ ಹಣ್ಣು ಏನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಇದು ನಿಂಬೆ ಅಂತೀನಿ ನೋಡಿ, ಸಾರಿ. ಅದು ಫೋನಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ವೈಬ್ರೇಷನ್ ಆಗ್ತೀನಿ ಫ್ರೆಂಡ್ಸ್. ನಾನು ನಿಂಬೆಹಣ್ಣು ಯಾಕೆ ಬಂತು ನನ್ನ ಬಾಯಲ್ಲಿ ಗೊತ್ತಾಗ್ತಿಲ್ಲಲ್ಲ, ಏನಪ್ಪ. ಹುಳಿ ಅಂದ ತಕ್ಷಣ ನಿಂಬೆಹಣ್ಣು ಬಂದುಬಿಡುತ್ತೆ ಫ್ರೆಂಡ್ಸ್. ನೀರು ಹಾಕ್ತಿದ್ದೀನಿ ಇದಕ್ಕೆ ಬೇಯೋಕ್ಕೆ. ಅದು ನಿಂಬೆಹಣ್ಣಲ್ಲ ಫ್ರೆಂಡ್ಸ್, ಹುಣ್ಸೆಹಣ್ಣು ಹಾಕಿ ಎಲ್ಲ ಅಡುಗೆ ಮಾಡ್ತಾರೆ ನಮ್ಮ ಅತ್ತೆ. ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಅವ್ರು ಮಾಡಿದ ಥರನೇ ಮಾಡೋಕ್ಕೆ ಹೋದರೆ ಅದು ಬರೋಲ್ಲ ಫ್ರೆಂಡ್ಸ್, ಅದು ಏನೋ ಗೊತ್ತಿಲ್ಲ, ಅವ್ರ ಕೈಯಲ್ಲಿ ಏನು ಮ್ಯಾಜಿಕ್ ಇರುತ್ತೋ ಏನೋ.
ಫ್ರೆಂಡ್ಸ್ ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ನಲ್ವ, ಇವಾಗ ಹಾಕ್ತಿದ್ದೀನಿ ನೋಡಿ. ಸ್ಟವ್ ಆನ್ ಮಾಡಿದ್ದೀನಿ, ಆನ್ ಮಾಡಿ ಬೆಳ್ಳುಳ್ಳಿ ಅದನ್ನ ಹಾಕಿದೆ. ಸೊ ಇವಾಗ ಬೇಯಿಕೊಳ್ಳಿ. ಅದಕ್ಕೆ ಆಮೇಲೆ ಉಪ್ಪು, ಅರಶಿನ, ಎಣ್ಣೆ, ಆಯಿಲು ಏನೇನೋ ಹಾಕ್ತಾರೆ ಫ್ರೆಂಡ್ಸ್. ನಾನೇನು ಆ ಥರ ಮಾಡಲ್ಲ, ಹೆಂಗಿದ್ರು ಒಗ್ಗರಣೆ ಮಾಡ್ತೀವಲ್ವ ಅವಾಗೆ ಒಟ್ಟಿಗೆ ಹಾಕ್ಬಿಡ್ತೀನಿ. ಫ್ರೆಂಡ್ಸ್ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ ಒಗ್ಗರಣೆಗೆ. ಸಾಕು ಫ್ರೆಂಡ್ಸ್, ಒಂದೇ ಈರುಳ್ಳಿ, 3 ಜನಕ್ಕೆ ಅಡುಗೆ ಅಲ್ವಾ, ಸಾಕಾಗುತ್ತೆ. ಜಾಸ್ತಿ ಈರುಳ್ಳಿ ಸಿಗಬಾರ್ದು ಬಾಯಲ್ಲಿ. ಅಡುಗೆಗೆ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು. ನಾನಿಲ್ಲಿ ಚಾಕುದಲ್ಲಿ ಹೆಚ್ಚಿ ರೂಢ ಫ್ರೆಂಡ್ಸ್. ಊರಿಗೆ ಹೋದಾಗ ನಮ್ಮೂರಲ್ಲಿ ಅತ್ತೆ ಮನೆಯಲ್ಲಿ ಎಳ್ಗೆ ಮನೆ ಇದೆ, ಅದರಲ್ಲಿ ಹೆಚ್ಚೋಕೆ ಬರಲ್ಲ ನಮಗೆ. ಅವರು 4-5 ಈರುಳ್ಳಿ ಹೆಚ್ಚಿದ್ರೆ ನಾನು ಅವ್ರು 4-5 ಈರುಳ್ಳಿ ಹೆಚ್ಚೋ ಅಷ್ಟು ಟೈಮ್ನಲ್ಲಿ 1 ಈರುಳ್ಳಿನೂ ಹೆಚ್ಚುತ್ತಾನೆ ಇಲ್ಲ ನೋಡಿ ಫ್ರೆಂಡ್ಸ್. ಅದ್ರಲ್ಲಿ ಯಾಕಂದರೆ ನನಗೆ ಅದು ರೂಢನೇ ಇಲ್ಲ ಫ್ರೆಂಡ್ಸ್ ಅದರಲ್ಲಿ ಹೆಚ್ಚಿ. ಅದೇ ಮುಂಚೆನೂ ನಮ್ಮಣ್ಣ ಬೆಂಗಳೂರಲ್ಲಿದ್ದರು, ಅವ್ರ ಜೊತೆಗೆ ಇದ್ನಲ್ವ, ಅವರು ಚಾಕುದಲ್ಲಿನೇ ಕಟ್ ಮಾಡ್ತಾಯಿದ್ರು ಎಲ್ಲ. ಸೊ ಹಂಗಾಗಿ ನನಗೂ ಅದೇ ರೂಢಿ ಆಗಿಬಿಟ್ಟಿದೆ. ಎಳ್ಗೆ ಮನೆಯಲ್ಲಿ ಹೆಚ್ಚೋಕ್ಕೆ ಬರೋಲ್ಲ ಫ್ರೆಂಡ್ಸ್ ನಮಗೆ. ಹೆಚ್ಚಿದ್ರೂ ಟೈಮ್ ಭಾಳ ತೊಗೊತೀನಿ. ಚಾಕು ಅಷ್ಟು ಫಾಸ್ಟಾಗಿ ಏನು ಹೆಚ್ಚೋದಿಲ್ಲ ನಾನು. ಸ್ವಲ್ಪ ಫ್ರೆಂಡ್ಸ್ ಕರಿಬೇವು ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ. ಇಡೀದೇ ಹಾಕ್ಬೋದು ಫ್ರೆಂಡ್ಸ್ ಒಗ್ಗರಣೆಗೆ, ಬಟ್ ಎಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾರೆ. ಹಿಂಗೆ ಕಾಣಿಸ್ತಲ್ಲ, ಹಿಂಗೆ ಸೈಡಿಗೆ ಎತ್ತಿಟ್ಬಿಡ್ತಾರೆ, ತಿನ್ನೋದೇ ಇಲ್ಲ. ಇದು ಕರಿಬೇವು ಏನಕ್ಕೆ ಹಾಕೋದು? ಅದರಲ್ಲಿ ವಿಟಮಿನ್ ಎಲ್ಲ ಇರುತ್ತೆ ಅಂತ ತಾನೆ, ಕೂದಲಿಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಆರೋಗ್ಯ ದೃಷ್ಟಿಯಿಂದನೇ ತಾನೆ ಇವನ್ನೆಲ್ಲ ಹಾಕಿ ಮಾಡೋದು ಅಡುಗೆಗೆ. ಮತ್ತು ಇದನ್ನು ತಿನ್ನಲಿಲ್ಲ ಅಂದರೆ ಏನಕ್ಕೆ ಹಾಕಬೇಕು? ಅದಕ್ಕೇ ಕಟ್ ಮಾಡಿ ಹಾಕಿದರೆ ಚಿಕ್ಕದಿರುತ್ತಲ್ವ, ಅಟ್ಲೀಸ್ಟು ಒಂದು ಎಲೆ ಎತ್ತಿಡ್ತಿದ್ರಲ್ವ ಆವಾಗ ಎಲೆಯ ಸಣ್ಣ ಕಟ್ ಮಾಡಾಕಿದ್ರೆ ಎಲೆ ಕಾಲು ಭಾಗನಾದರೂ ತಿಂತಾರೆ ಅಂತ ಚಿಕ್ಕದಾಗಿ ಕಟ್ ಮಾಡಾಕಿದ್ರೆ. ನಾನು ಮೊದಲು ಹಿಂಗೆ ದೊಡ್ಡದಾಗೆ ಹಾಕ್ತಿದ್ದೆ ಫ್ರೆಂಡ್ಸ್ ಒಗ್ಗರಣೆಗೆ. ಮತ್ತೆ ಹಿಂಗೆ ಕಟ್ ಮಾಡಿ ಹೆಚ್ಚಿಬಿಟ್ಟು ಹಾಕಬೇಕು, ಹಾಕಿದರೆ ತಿಂತಾರೆ. ದೊಡ್ಡ ಹಾಕಿ ಸೈಡಿಗೆ ಎತ್ತಿಡ್ತಾರೆ ಅಂತ ಅವರೇ ಹೇಳಿದ್ದು. ಆವಾಗಿಂದ ನಾನು ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್. ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದು, ನೀವು ಟ್ರೈ ಮಾಡಿ ಇಷ್ಟ ಆದರೆ. ಪರವಾಗಿಲ್ಲ ಫ್ರೆಂಡ್ಸ್, ನಮ್ಮ ಅತ್ತೆ ಕೆಲವೊಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನೆಲ್ಲ ನನಗೆ ಕಲಿಸ್ಕೊಟ್ಟಿದ್ದಾರೆ. ಆದರೂ ಒಂದೊಂದು ಟೈಮ್ ಬೇಜಾರಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಎತ್ತು ಮಕ್ಕಳಿಗೆ ಕೊಡೋ ಫ್ರೀಡಮ್ ಸೊಸೆಯರಿಗೆ ಕೊಡಲ್ಲಲ್ಲ ಅನ್ನೋ ಬೇಜಾರು ಫ್ರೆಂಡ್ಸ್. ನಾವು ಹಡ್ದಿರೋ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಲ್ಲ ಫ್ರೀಡಮ್ಮು ಎಲ್ಲ ಥರನೂ ಇದು ಕೊಡ್ತಾರೆ ಫ್ರೆಂಡ್ಸ್. ಅವ್ರು ಏನೇ ಮಾಡ್ತೀವಿ ಅಂದರೆ ಎನ್ಕರೇಜ್ ಮಾಡ್ತಾರೆ. ಅದೇ ಸ್ವಸ್ಥರು ಏನಾರು ಮಾಡ್ತೀವಿ ಅಂದರೆ ಹಾಗೆ ಹಿಂಗೆ ಏನಾದರೂ ಒಂದು ಕತೆ ಹೇಳ್ತಾರೆ ಫ್ರೆಂಡ್ಸ್. ಕೆಲವೊಂದ್ರಿಗೆ ಚೆನ್ನಾಗಿದ್ದಾರೆ ಫ್ರೆಂಡ್ಸ್ ನಮ್ಮ ಅತ್ತೆ, ಕೆಲವೊಂದರಲ್ಲಿ ಭಾಳಷ್ಟು ಸ್ಟ್ರಿಕ್ ಇರ್ತಾರೆ ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ. ಅವ್ರ ಮಕ್ಕಳ ಥರನೇ ನಾವು ಅಂತ ತಿಳ್ಕೊಬೇಕಲ್ವ ಫ್ರೆಂಡ್ಸ್. ನಾವು ಮಾಡಿದ್ರಾದ್ರೂ ಯಾರಿಗೆ, ನಮ್ಮ ಮನೆಗೋಸ್ಕರನೇ ತಾನೆ. ಇವಾಗ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್, ಈ ವಿಡಿಯೋ ಕೂಡ ಅವರು ಏನಾದರೂ ಬಂದಿದ್ರು ಅಂದರೆ ಮಾಡೋದೇ ಇಲ್ಲ ಫ್ರೆಂಡ್ಸ್. ನಾನು ಊರಿಗೆ ಏನಾದ್ರು ಹಬ್ಬ ಹರಿದಿನ ಐತಿ ಅಂತ ಊರಿಗೆ ಹೋದೆ ಅಂದರೆ ಅಲ್ಲಿ ಸಹ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅವ್ರು ಮಾಡೋಕ್ಕೆ ಮತ್ತೆ ಏನೋ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ರು ಯಾರಿಗಾದ್ರೂ ಏನಾರು ಅಂತ ಅಂದ್ಕೊಂಡಾರಲ್ಲ ಅನ್ನೋದೊಂದು ಭಯ ಫ್ರೆಂಡ್ಸ್ ನನಗೆ. ಹಂಗಾಗಿ ವೀಡಿಯೋನೇ ಮಾಡಲ್ಲ ಫ್ರೆಂಡ್ಸ್ ನಾನು. ಅವ್ರು ಇಲ್ಲಿಗೆ ಬಂದಾಗೂ ನಾನು ವೀಡಿಯೋ ಮಾಡಲ್ಲ, ನಾನು ಅಲ್ಲಿಗೆ ಹೋದಾಗೂ ವೀಡಿಯೋ ಮಾಡಲ್ಲ. ಹಂಗಾಗಿ ಗ್ಯಾಪ್ ಮಾತಾಡ್ತಿದ್ದಂಗೆ ಈರುಳ್ಳಿ ಕರಿಬೇವು ಕಟ್ ಮಾಡಿದ್ರಿಗೆ ಆಗಲೇ ಒಂದು ಸೀಟಿ ಹೊಡಿತು ಫ್ರೆಂಡ್ಸ್. ಒಗ್ಗರಣೆ ಹಾಕೋ ಮುಂದೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಪಾತ್ರೆ ಬಿಸಿಯಾಗಿದೆ. ಸೊ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಕರಿಬೇವು ಹಾಕ್ತಾಯಿದ್ದೀನಿ. ಯಾಕಂದರೆ ಭಾಳ ಬಿಟ್ಬಿಟ್ರೆ ಸಾಸಿವೆ ಮತ್ತು ಜೀರಿಗೆ ಒತ್ತಿಬಿಡುತ್ತೆ ಅಂತ. ಓಕೆ ಫ್ರೆಂಡ್ಸ್, ಘಮ ಘಮ ಅಂತ ಇದೆ ಜೀರಿಗೆ ಹಾಕಿದ್ದು.
ಇದು ಫ್ರೈ ಆದಮೇಲೆ ಬೇಳೆ ಹಾಕ್ತೀನಿ ಫ್ರೆಂಡ್ಸ್. ಇದು ಮಜ್ಜಿಗೆ ಕಡಿಯೋ ಕೋಲು, ಇದರಲ್ಲೇ ಮಸ್ಕೊತೀನಿ ನಾನು ಬೇಳೆ ಟೊಮೊಟೊ ಎಲ್ಲ. ಬಿಸಿ ಬಿಸಿ ಸುಡ್ತಾ ಇದೆ. ಓಕೆ ಫ್ರೆಂಡ್ಸ್, ನುಣ್ಣಗೆ ಮಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ಉಪ್ಪು ಹಾಕಿದೆ. ಫ್ರೆಂಡ್ಸ್ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಆವಾಗಲೇ ಹಾಕಿರಲಿಲ್ಲ, ಈಗ ಹಾಕ್ತಿದ್ದೀನಿ. ಸಾಂಬಾರು ಪುಡಿ MTR, ಆಗಲೇ ಈಗ ಎರಡು ತಿಂಗಳ ಮೇಲೆ ಆಯ್ತು ನೋಡಿ ಫ್ರೆಂಡ್ಸ್, ನಾನು ಸಾಂಬಾರು ಪುಡಿನೇ ಮಾಡಿಲ್ಲ. ಯಾಕಂದರೆ ಇಂಥ ಸಾಂಬಾರು ಪುಡಿನೇ ಜಾಸ್ತಿ ತಂದುಬಿಟ್ಟಾರೆ ನಮ್ಮ ಮನೆಯವರು, ಅದು ದೊಡ್ಡ ದೊಡ್ಡ ಪ್ಯಾಕೆಟು. ನಾನು ಎಮರ್ಜೆನ್ಸಿ ಇರಲಿ ಅಂತ ಒಂದು 4 ಪ್ಯಾಕೆಟ್ ಸಾಂಬಾರು ಪೌಡ್ರ್ ಬರೆದಿದ್ದೆ ಫ್ರೆಂಡ್ಸ್. ಅದು ನಾನು 10 ರುಪೀಸ್ ಬರುತ್ತಲ್ಲ, ಆ ಥರದ ಪ್ಯಾಕೆಟ್ ಬರೆದಿದ್ದೆ. ಇವರು ಹೋಲ್ಸೇಲ್ ಅಂಗಡಿಗೆ ಹೋಗ್ಬಿಟ್ಟಿದ್ದಾರೆ. ರೇಷನ್ ಚೀಟಿ ಕೊಟ್ಟು ಏನು ಕೆಲಸ ಮಾಡ್ಕೊತಾ ಇದ್ದಾರೆ ಅವರು. ಎಲ್ಲ ಲೀಸ್ಟ್ನಲ್ಲಿ ಈ ಥರದ ಸಾಂಬಾರು ಪೌಡ್ರು, ದೊಡ್ಡ ದೊಡ್ಡ ವಾಂಗಿಬಾತು, ದೊಡ್ಡ ದೊಡ್ಡ ಪುಳಿಯೋಗರೆ, ಇಂಥವು ಪ್ಯಾಕೆಟ್ಗಳು ದೊಡ್ಡವು ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಹಂಗಾಗಿ ಇದು ಸಾಂಬಾರು ಪುಡಿ ಭಾಳ ಇತ್ತಲ್ಲ, ಮತ್ತು ಎಕ್ಸ್ಪೈರಿ ಡೇಟ್ ಭಾಳ ದಿನ ಇಟ್ಟರೆ ಮತ್ತು ಸುಮ್ಮನೆ ಯೂಸ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರು ಪುಡಿ ಈಗ ಮಾಡೋದು ಬೇಡ, ಇದಿರೋರ್ಗು ಖಾಲಿ ಮಾಡೋಣ ಫಸ್ಟ್ ಅಂತೇಳಿ ಸಾಂಬಾರು ಪುಡಿ ಮಾಡಿಲ್ಲ ಫ್ರೆಂಡ್ಸ್. ಆಗಲೇ 2-3 ತಿಂಗಳು ಆಗೋಯ್ತೇನೋ. ಒಂದು 4-5 ಬಂದಿದ್ದು ಅನಿಸುತ್ತೆ ಫ್ರೆಂಡ್ಸ್. ಇಂಥವನ್ನ ಒಂದು 4-5 ಹಾಕಿದ್ರು ಫ್ರೆಂಡ್ಸ್. ಸೇಮ್ ಇದೆ ಕ್ವಾಂಟಿಟಿ ಪ್ಯಾಕೆಟ್ನೇ. ವಾಂಗಿಬಾತು, ಪುಳಿಯೋಗರೆ, ಬಿಸಿಬೇಳೆಬಾತ್ ಪ್ಯಾಕೆಟು ಎಲ್ಲ ಸೇಮ್ ಇದೇ ಥರದಾಗ ಹಾಕಿದ್ರು ಫ್ರೆಂಡ್ಸ್. ಅವು ಕೂಡ ಒಂದು 4-5 ಹಾಕಿದ್ದಾರೆ ಫ್ರೆಂಡ್ಸ್. ಅವನು 4-5 ಬರೆದಿದ್ದು ನಾನು. ಚಿಕ್ಕ ಪ್ಯಾಕೆಟ್ ತೊಗೊಂಬರ್ತಾರೆ ಇವರು ಅಂತ ಹೇಳಿ. ಅವನು ಅಷ್ಟು ದೊಡ್ಡ ಹಾಕಿದ್ದಾರೆ. ಹಂಗಾಗಿ 2-3 ತಿಂಗಳಾಯ್ತು ಫ್ರೆಂಡ್ಸ್ ನಾನು ಸಾಂಬಾರು ಪೌಡ್ರ್ ಮಾಡ್ಕೊಂಡಿಲ್ಲ ಮನೆಯಲ್ಲಿ. ಇದು ಚಿಲ್ಲಿ ಪೌಡ್ರು, ಖಾರದ ಪುಡಿ 1 ಸ್ಪೂನ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಬೋದು, ಬಟ್ ಮಕ್ಕಳು ಊಟ ಮಾಡೋರಲ್ವ, ಖಾರ ಭಾಳ ಆಗುತ್ತೆ ಅಂತ. ಉಪ್ಪು ಸ್ವಲ್ಪ ಸಾಲ್ಟೇಜ್ ಆಗಿದೆ ಫ್ರೆಂಡ್ಸ್. ಉಪ್ಪು ಸ್ವಲ್ಪ ಸಾಲ್ಟೇಜ್ ಅನ್ನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಓಕೆ, ಕಲಿಸ್ಬಿಟ್ಟು ಆಫ್ ಮಾಡೋಣ. ಆಲ್ರೆಡಿ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಯೋ ಅವಶ್ಯಕತೆ ಏನೂ ಇಲ್ಲ. ಓಕೆ ಫ್ರೆಂಡ್ಸ್, ಪರ್ಫೆಕ್ಟ್ ಆಗಿದೆ. ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿದ್ರೆ ಸಾಂಬಾರು ಆಗೋಯ್ತು, ಬೇಳೆ ಸಾಂಬಾರು. ಸೊ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಇವಳೇನು ಸ್ಪೆಷಲ್ ತೋರಿಸ್ತಿದ್ದಾಳೆ ಅಂದ್ಕೋಬೇಡಿ. ಹಾಗೆ ಬ್ಲಾಗ್ ಮಾಡೋಕ್ಕೆ ಬೇರೆ ಕಂಟೆಂಟ್ ಏನೂ ಸಿಗಲಿಲ್ಲ ಫ್ರೆಂಡ್ಸ್ ನನಗೆ. ಅದಕ್ಕೆ ಕುಕ್ಕಿಂಗ್ ಶೇರಿಂಗ್ ಮಾಡಿ ಭಾಳ ದಿನ ಆಗಿತ್ತಲ್ವ, ಸೊ ಅದಕ್ಕೆ ಹೆಂಗೂ ಮಾಡ್ತಿದ್ದೀನಿ, ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಶೇರ್ ಮಾಡಿದೆ ಅಷ್ಟೇ ಸಾಂಬಾರು ಮಾಡೋದು. ಸೊ ಇವಾಗ ಅನ್ನ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹಪ್ಪಳ ಬಿಸಿ ಮಾಡಿಕೊಂಡು, ಸಾರಿ ಫ್ರೆಂಡ್ಸ್, ಹಪ್ಪಳ ಬಿಸಿ ಅಂದರೆ ಎಣ್ಣೆಲಿ ಕರಿಯೋಂಗಿಲ್ಲ ಫ್ರೆಂಡ್ಸ್. ನಾನು ಸ್ಟವ್ ಗ್ಯಾಸ್ ಆನ್ ಮಾಡಿಕೊಂಡು ಅದರಲ್ಲಿ ಸುಟ್ಕೊತೀನಿ. ಹಪ್ಪಳ ಒಂದು ಸುಟ್ಕೊಂಡ್ಬಿಟ್ರೆ ಆಗೋಯ್ತು. ಊಟಕ್ಕೆ ಉಪ್ಪಿನಕಾಯಿ, ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಮೊಸರು ಎಲ್ಲ ಇರುತ್ತೆ, ಸಾಕು ಫ್ರೆಂಡ್ಸ್ ಅಷ್ಟೇ. ಕಲ್ಲು ರೊಟ್ಟಿ ಸಹ ಇದೆ. ರೊಟ್ಟಿ ಬೇಕು ಅಂದರೆ ಅಂಗಡೀಲಿ ರೊಟ್ಟಿ ಮಾಡ್ತಾರಲ್ವ, ಹೇಳಿದರೆ ಸ್ವಲ್ಪ ಪಲ್ಯ ರೊಟ್ಟಿ 2 ತರ್ತಾರೆ. ಸೊ ಹಾಗಾಗಿ ನಾನೇನು ಇವಾಗ ರೊಟ್ಟಿ ಮಾಡ್ತಾಯಿಲ್ಲ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ವೇಟ್ ಮಾಡ್ತಾಯಿರಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿ. ಅಡುಗೆ ಎಲ್ಲ ಆದಮೇಲೆ ಫ್ರೆಂಡ್ಸ್ ಇದೆ ಉದ್ದಿನ ಹಪ್ಪಳ, ಕಾಣಿಸ್ತಿದೆಯಾ? ಉದ್ದಿನ ಹಪ್ಪಳ ಸುಡ್ತೀನಿ ಅಂದಲ್ವ, ಇದೇ ಥರನೇ ನಾನು ಹಪ್ಪಳ ಸುಡೋದು. ಹಪ್ಪಳ ಸುಡೋದು ತೊಗೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ, ಕೈ ಸುಡೋದಿಲ್ಲ ಅವಾಗ. ಫ್ರೆಂಡ್ಸ್ ನಾನೇನು ಇವಾಗ ಅನ್ನ ಮಾಡಲಿಲ್ಲ ಫ್ರೆಂಡ್ಸ್. ರಾತ್ರಿ ತಣ್ಣನನ್ನೇ ಭಾಳ ಇದೆ. ಸೊ ಹಾಗಾಗಿ ಅನ್ನ ಏನು ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಇವಾಗ ಅನ್ನ ಮಾಡಿದರೆ ರಾತ್ರಿ ಅನ್ನ ಎಲ್ಲ ಚೆಲ್ಲಬೇಕಾಗುತ್ತೆ. ರೇಷನ್ ಅಕ್ಕಿ ಅನ್ನ ಊಟ ಮಾಡ್ತೀವಿ ಫ್ರೆಂಡ್ಸ್ ನಾವು. ಚೆನ್ನಾಗಿರೋ ಅಕ್ಕಿ ಅನ್ನ ಭಾಳ ಕಡಿಮೆ ಮಾಡೋದು.
ರೇಷನ್ ಬರುತ್ತಲ್ವ ಅದು ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ನಾನು ಊಟಕ್ಕೆ ಮಾತ್ರ ಯಾವತ್ತೂ ಅನ್ನ ಅದೆಲ್ಲ ಚೆನ್ನಾಗಿತ್ತು, ನೈಟನ್ನು ಯಾಕೆ ಉಣ್ಬೇಕು ಹಂಗೆಲ್ಲ ಏನಿಲ್ಲ ಫ್ರೆಂಡ್ಸ್. ನಾವು ಒಂದೊಂದು ಟೈಮ್ ಊಟ ಇಲ್ಲದೆ ಮಕ್ಕೊಂಡಿರೋ ಪರಿಸ್ಥಿತಿನೂ ಇದೆ. ನಾನು ತಂದೆ ತಾಯಿ ಇಲ್ಲದೆ ಬೆಳೆದಿರೋಳು. ನಾನು ಕಷ್ಟ ಸುಖ ಎಲ್ಲ ಗೊತ್ತು ಫ್ರೆಂಡ್ಸ್ ನನಗೂ ಕೂಡ. ಒಂದೊಂದು ಟೈಮ್ ಉಪವಾಸ ಮಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಕ್ಕೊಂಡು 2 ಗಂಟೆ ಉಪವಾಸ ಮಕ್ಕೊಂಡು ಫುಲ್ಲು ವಾಮಿಟ್ ಬರೋ ಥರ ಎಲ್ಲ ಆಗಿ ವ್ಯಾಕ್ ಅಂತ ಹೊಟ್ಟೆಲಿ ಏನೇನೋಕ್ಕೆ ಸುಸ್ತಾಗಿ ವಾಮಿಟ್ ಬರೋ ಥರ ಆಗಿ ವಾಮಿಟ್ ಮಾಡೋಕ್ಕೆ ಹೋದಾಗ ಕೆಲವರು ಏನಾರ ಆದರೆ ನಮ್ಮ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಬೈದು ಹೊಡೆದವರು ಆವಾಗ ಏನಾರ ಆದರೆ ನಮ್ಮ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಊಟ ಮಾಡುವ ಅಂತ ಹೇಳಿ ಸಮಾಧಾನ ಮಾಡಿ ಊಟ ಮಾಡಿಸಿರೋದು ಫ್ರೆಂಡ್ಸ್. 2 ದಿನ ಉಪವಾಸ ಮಕ್ಕೊಂಡಿದ್ದೀನಿ ಹೊಟ್ಟೆ ಇಲ್ಲದೆ. ಕಷ್ಟ ಸುಖ ಜೀವನದಾಗ ಎಲ್ಲ ನೋಡಿದ್ದೀನಿ ಫ್ರೆಂಡ್ಸ್. ತಂದೆ ತಾಯಿ ಇಲ್ಲ ಅಂದರೆ ಎಲ್ಲದೂ ದೇವರು ಜಗತ್ತು ಜೀವನ ಎಲ್ಲ ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ಅನ್ನ ಇತ್ತು ನೋಡ್ಬೋದು ಇಲ್ಲಿ. ನಾನು ಒಬ್ಬಳೇ ಇವಾಗ ಇಡ್ಲಿ ಬೇರೆ ಲೇಟಾಗಿ ತಿಂದಲ್ವ ತಿಂಡಿನ. ಹಾಗಾಗಿ ಅವರು ನಮ್ಮ ಮನೆಯವ್ರು ಬರ್ತಾರೋ ಇಲ್ಲೋ ಗ್ಯಾರಂಟಿ ಇರಲ್ಲ. ಬಂದರೆ ಊಟ ಮಾಡ್ತಾರೆ. ನಾನು ಇವಾಗ ಇಡ್ಲಿ ತಿಂದಿದ್ದೀನಿ, ತಿನ್ನೋದೇನು ಗ್ಯಾರಂಟಿ ಇಲ್ಲ ಊಟ ಮಾಡೋದು. ಹಾಗೂ ಹೊಟ್ಟೆ ಹಶ್ವಾತು ಅಂದರೆ ಏನು ಒಂದು 5 ನಿಮಿಷ ಕುಕ್ಕರ್ ಸೀಟಿ ಹೊಡೆಯೋದಲ್ವ ಮಾಡ್ಕೊಬೋದು. ನನ್ನ ಮಗಳಿಗೆ ಒಂದು ಸ್ವಲ್ಪ ರವದ ಉಪ್ಪಿಟ್ಟು ಅಥವಾ ಗಂಜಿ ಏನಾರು ಮಾಡಿ ಊಟ ಮಾಡಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಭಾಳ ಲೆಂತಿ ಆಗುತ್ತೆ ಎಂದು. ಏನಾರ ಕ್ಯೂರಿಯಾಸಿಟಿ ಏನಾರ ವಿಷಯಗಳಿದ್ರೆ ವಿಡಿಯೋ ಅದನ್ನು ನೆಕ್ಸ್ಟ್ ನಾಳೆ ಬ್ಲಾಗಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಹಾಗೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್. ಹಂಬಲ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ಲೈಕ್ ಕೊಡಿ. ಹಾಗೆ ಹುಬ್ಳಿ ಫ್ಯಾಮಿಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ದೀನಿ. ಕೆಲವರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಕಮೆಂಟ್ ಹಾಕ್ತಾರೆ, ಕನೆಕ್ಟ್ ಆಗಿದ್ದೀವಿ ನೀವು ಹಾಗೆ ನಾವು ಹಂಗೇನಿಲ್ಲ ಫ್ರೆಂಡ್ಸ್. ನಾನು ಯಾರು ನೋಡಿರ್ತೀನಿ ಅವ್ರು ಸಬ್ಸ್ಕ್ರೈಬ್ ಯಾರ್ಯಾರು ಕಮ್ಮಿ ಇರ್ತಾರೋ ಅವರಿಗೆಲ್ಲ ಸುಮ್ಮನೆ ಸಬ್ಸ್ಕ್ರೈಬ್ ಆಗಿ ಕೈ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಅವ್ರಿಗೇನು ಮತ್ತೆ ಮೆಸೇಜ್ ಎಲ್ಲ ಮಾಡೋಕ್ಕೋಗಲ್ಲ, ಕನೆಕ್ಟ್ ಆಗಿ ಹಾಗೆ ಹೀಗೆ ಎಂದು. ಅವ್ರಿಗೆ ಇಷ್ಟ ಇದ್ದರೆ ಅವರೇ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ ಫ್ರೆಂಡ್ಸ್. ಹಂಗೆಲ್ಲ ರಿಕ್ವೆಸ್ಟ್ ಏನು ಮಾಡೋಕ್ಕೋಗಲ್ಲ. ನಾವು ಕರೆಕ್ಟ್ ದಾರಿಲಿ ನಡೀತಿದ್ದೀವಿ. ದೇವ್ರು ಬೆಳೆಸೋನಿದ್ರೆ ಹೆಂಗಾರು ಬೆಳೆಸ್ತಾನೆ. ಒಬ್ಬೊಬ್ರಿಗೆ ಹಾಕಿದ್ದೀನಿ ಫ್ರೆಂಡ್ಸ್, ಅಂದರೆ ಭಾಳ ಹಾಕಿಲ್ಲ. ಸಬ್ಸ್ಕ್ರೈಬ್ ಮಾಡಿರೋರು ಪ್ರತಿಯೊಬ್ಬರಿಗೂ ಏನು ನಾನು ಕಮೆಂಟ್ ಮಾಡಿ ಹೇಳಿಲ್ಲ. ಕೆಲವ್ರಿಗೆ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ನೀನು ಅಷ್ಟೊಂದು ಹಾನೆಸ್ಟು ಅಷ್ಟೊಂದು ಇದು ಅಂತ ಹೇಳೋದಿಲ್ಲ, ಮಾಡಿದ್ದೀನಿ. ಅಂದರೆ ಪ್ರತಿಯೊಬ್ಬರಿಗೂ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಎಲ್ಲರಿಗೂ ಮಾಡ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಬೆಳೆಸಲಿ, ಎಲ್ಲರೂ ಚೆನ್ನಾಗಿರೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.